ನಮಸ್ಕಾರ, ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಚೆಂಡು ಹೂವು ಸದಾ ಬೇಡಿಕೆಯಲ್ಲಿರುವ ಹೂವು. ಇದರ ಬೇಸಾಯ ಮಾಡುವ ಮೂಲಕ ರೈತರು ಹೆಚ್ಚಿನ ಲಾಭ ಮಾಡಿಕೊಳ್ಳಬಹುದು. ಚೆಂಡು ಹೂವಿನ ಮಾರುಕಟ್ಟೆ ಬೇಡಿಕೆಯನ್ನ ಗಮನಿಸಿದ್ರೆ ರೈತರು ಅದನ್ನ ಉತ್ಪಾದಿಸುವ ಮೂಲಕ ಉತ್ತಮ ಲಾಭ ಗಳಿಸಬಹುದು. ಕಡಿಮೆ ಜಾಗದಲ್ಲಿಯೂ ಇದರ ಕೃಷಿಯನ್ನ ಸುಲಭವಾಗಿ ಮಾಡಬಹುದು. 1 ಹೆಕ್ಟೇರ್ ಭೂಮಿಯಲ್ಲಿ ಇದನ್ನ ಬೆಳೆಸೋದ್ರಿಂದ ಪ್ರತಿ ವರ್ಷ ಸುಮಾರು 3 ಲಕ್ಷ ರೂಪಾಯಿ ಆದಾಯ ಪಡೆಯಬಹುದು. ಚೆಂಡು ಹೂವನ್ನ ಧಾರ್ಮಿಕವಾಗಿ ಬಹಳಷ್ಟು ಬಳಸಲಾಗುತ್ತದೆ. ಇದಲ್ಲದೆ ಇದನ್ನ ಮದುವೆ, ಹುಟ್ಟುಹಬ್ಬ ಮತ್ತು ವಿವಿಧ ರೀತಿಯ ಆಚರಣೆಗಳ ಸಂದರ್ಭದಲ್ಲಿ ನಡೆಸಲಾಗುತ್ತದೆ. ಇದನ್ನ ಕೋಳಿ ಆಹಾರಕ್ಕಾಗಿಯೂ ಬೆಳೆಯಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಇದರ ಹೆಚ್ಚಿನ ಬೇಡಿಕೆಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನ ಬೆಳೆಸಿದ್ರೆ ಅದು ನಿಮಗೆ ಉತ್ತಮ ಲಾಭದಾಯಕ ವ್ಯವಹಾರವಾಗಬಹುದು. ಇನ್ನು ಕೃಷಿ ವಿಧಾನ ಯಾವ ರೀತಿ ಅಂತ ನೋಡಿದ್ರೆ, ಮಣ್ಣು ಚೆಂಡು ಹೂವಿನ ಕೃಷಿಗೆ ಲೋಮಿ ಮತ್ತು ಮರಳು ಮಿಶ್ರಿತ ಮಣ್ಣು ಒಳ್ಳೆಯದು. ಈ ಮಣ್ಣಿನಲ್ಲಿ ನೀರು ಚೆನ್ನಾಗಿ ಬರಿದಾಗಬಹುದು. ಅದರ ಬಿತ್ತನೆಯ ಮೊದಲು ಹೊಲವನ್ನ ಉಳುಮೆ ಮಾಡಿ ಮತ್ತು ಅದನ್ನ ಸಮತಟ್ಟಾಗಿ ಮಾಡಿ ಮತ್ತು ಕನಿಷ್ಠ 3 ರಿಂದ 4 ಬಾರಿ ಮಣ್ಣನ್ನ ಕೃಷಿಕದಿಂದ ಉಳುಮೆ ಮಾಡಿ ಇದರಿಂದ ಮಣ್ಣು ಸಂಪೂರ್ಣವಾಗಿ ಸಡಿಲವಾಗುತ್ತದೆ. ಇನ್ನು ಗೊಬ್ಬರ. ಚೆಂಡು ಉತ್ತಮ ಇಳುವರಿ ಪಡೆಯಲು 1 ಎಕರೆ ಜಮೀನಿನಲ್ಲಿ 200 ಕ್ವಿಂಟಾಲ್ ಗೊಬ್ಬರ ಬೇಕಾಗುತ್ತದೆ. ಆದಷ್ಟು ಸಾವಯವ ಗೊಬ್ಬರಗಳನ್ನ ಬಳಸುವುದು ಉತ್ತಮ. ಇದಲ್ಲದೆ ರಂಜಕ ಮತ್ತು ಪೊಟ್ಯಾಷ್ ಅನ್ನ ಸಹ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ನೀರಾವರಿ. ಈ ಗಿಡಗಳಿಗೆ ನಿರಂತರ ತೇವಾಂಶ ಬೇಕಾಗುತ್ತದೆ. ಆದ್ದರಿಂದ ಹೊಲದ ತೇವಾಂಶವನ್ನ ಕಾಪಾಡಿಕೊಳ್ಳಲು 10 ರಿಂದ 15 ದಿನಗಳ ಮಧ್ಯಂತರದಲ್ಲಿ ಹೊಲಕ್ಕೆ ನೀರು ನೀಡಬೇಕು. ಕೀಟ ರಕ್ಷಣೆಯನ್ನ. ಚೆಂಡು ಗಿಡಗಳನ್ನ ಕೀಟಗಳಿಂದ ರಕ್ಷಿಸಲು ಮೊಟ್ಟೆ, ಮೆಣಸು ಮಿಶ್ರಿತ ನೀರು ಸಿಂಪಡಿಸಬೇಕು. ಇಲ್ಲ ಅಂದ್ರೆ ಸ್ಟಿಕ್ಕಿ ಟ್ಯಾಬ್ಸ್ ಅಂಟಿಸಬೇಕು. ಸಸ್ಯದಲ್ಲಿ ಮೊಸಾಯಿಕ್ ಕಂಡು ಬಂದರೆ ಅದನ್ನ ಗದ್ದೆಯಿಂದ ಕಿತ್ತು ಎಸೆಯಬೇಕು. ಗಿಡಗಳಲ್ಲಿ ಫಂಗಸ್ ಇದ್ದರೆ ಸಾವಯವ ಕೀಟನಾಶಕಗಳನ್ನ ವಾರಕ್ಕೆ 2 ರಿಂದ 3 ಬಾರಿ ಸಿಂಪಡಿಸಬೇಕು. ಇನ್ನು ಇದರಲ್ಲಿ ಔಷಧಿಯ ಗುಣಗಳು ಹೆಚ್ಚಾಗಿವೆ. ಇದನ್ನ ಕಿವಿ ನೋವು, ತುರಿಕೆ ಮತ್ತು ಬಾವುಗಳಲ್ಲಿ ಬಳಸಲಾಗುತ್ತದೆ. ಅದರ ಹಸಿರು ಎಲೆಗಳ ರಸವನ್ನ ಹೊರತೆಗೆಯಲಾಗುತ್ತದೆ. ಅದನ್ನ ಅನ್ವಯಿಸಲಾಗುತ್ತದೆ. ಇದರ ರಸದಿಂದ ಮಸಾಜ್ ಮಾಡುವುದು ಉಳುಕು ಮತ್ತು ಕಾಲಿನ ಆಳವಾದ ಗಾಯಕ್ಕೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ದೇಹದಲ್ಲಿ ಎಲ್ಲೋ ಗಾಯದಿಂದ ರಕ್ತಸ್ರಾವವಾಗ್ತಾ ಇದ್ರೆ ಇದಕ್ಕಾಗಿ ಎಲೆಗಳ ಪೇಸ್ಟ್ ಅನ್ನ ಅನ್ವಯಿಸಬೇಕು. ಇದಲ್ಲದೆ ಇದನ್ನ ಪೈಲ್ಸ್ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಇಳುವರಿ ಬಂದ ನಂತರ ಇದರ ತ್ಯಾಜ್ಯವನ್ನ ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಲಾಭದಾಯಕ ಚೆಂಡು ಹೂ ಬೆಳೆಯನ್ನ ಬೆಳೆದು ಹೆಚ್ಚಿನ ಲಾಭಗಳನ್ನ ಪಡೆಯಿರಿ.